ನಿಮ್ಮ ಮಗು ಅವಾಗವಾಗ ಕುಂಟ್ತಾ ಇದೆಯಾ? ಜಾಯಿಂಟ್ ಪೇನ್ ಅಂತ ಆಟ ಆಡೋಕ್ಕೆ ಹೋಗೋದಿಲ್ವಾ? ಅದು ಜುವೆನೈಲ್ ಆರ್ಥರೈಟಿಸ್ ಕೂಡ ಆಗಿರಬಹುದು. ಜಾಯಿಂಟ್ ನೋವು ಅಥವಾ ಮಂಡಿ ನೋವು, ಭುಜದ ನೋವು, ಕೀಲ್ಗಳ ನೋವು ಬರೀ ದೊಡ್ಡವ್ರಿಗೆ ಆಗತ್ತೆ ಅಂತ ನೀವು ಅನ್ಕೊಂಡಿದ್ರಾ? ಇಲ್ಲ, ಇದು ಮಕ್ಕಳಿಗೂ ಕೂಡ ಆಗತ್ತೆ. ಈ ಕಾಯಿಲೆಗೆ ಜುವೆನೈಲ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಜುವೆನೈಲ್ ಆರ್ಥರೈಟಿಸ್ ಅಂದರೆ ಇದು ಒಂದು ಆಟೋ ಇಮ್ಯೂನ್ ಕಂಡೀಷನ್. ಆಟೋ ಇಮ್ಯುನಿಟಿ ಅಂದರೆ ನಮ್ಮ ಇಮ್ಯುನಿಟಿ ನಮ್ಮ ಜಾಯಿಂಟ್ನೇ ಡ್ಯಾಮೇಜ್ ಮಾಡ್ತಾ ಇದೆ. ಇಂಥ ಮಕ್ಕಳಿಗೆ ಕೀಲ್ಗಳ ನೋವು ಬರುತ್ತೆ. ಅವರ ಕಾಯಿಲೆಯನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದರೆ ಆ ಜಾಯಿಂಟ್ಗಳು ಪರ್ಮನೆಂಟಾಗಿ ಡ್ಯಾಮೇಜ್ ಆಗಿ ಅವ್ರಿಗೆ ಕುಂಟು ಅಥವಾ ನೋವು ಪರ್ಮನೆಂಟ್ ಆಗಿಬಿಡ್ಬಹುದು. ಆದ್ದರಿಂದ ಯಾವುದೇ ಮಗುವಿಗೆ 3 ವಾರಕ್ಕಿಂತ ಜಾಸ್ತಿ ಕೀಲಿನ ನೋವು ಬರ್ತಾ ಇದ್ದರೆ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದು ಜುವೆನೈಲ್ ಆರ್ಥರೈಟಿಸ್ ಇರಬಹುದು. ಈ ಜುವೆನೈಲ್ ಆರ್ಥರೈಟಿಸ್ ಅನ್ನೋ ಕಾಯಿಲೆಗೆ ತುಂಬ ಒಳ್ಳೆ ಮೆಡಿಸಿನ್ಗಳಿದೆ. ಅದನ್ನು ಕೊಟ್ಟರೆ ಮಕ್ಕಳ ಜಾಯಿಂಟ್ಗಳು ಚೆನ್ನಾಗಿರುತ್ತೆ. ಅವ್ರು ದೊಡ್ಡವರಾಗೋ ತನಕ ಏನೂ ಸಮಸ್ಯೆ ಆಗಲ್ಲ. ಈ ಜುಲೈ ತಿಂಗಳನ್ನ ಜುವೆನೈಲ್ ಆರ್ಥರೈಟಿಸ್ ಅವೇರ್ನೆಸ್ ಮಂತ್ ಅಂತ ಅಬ್ಸರ್ವ್ ಮಾಡ್ತೀವಿ. ಈ ಕಾಯಿಲೆ ಬಗ್ಗೆ ಎಲ್ಲರಿಗೂ ತಿಳಿ ಮುಟ್ಸೋಣ ನಾವು. ಮಕ್ಕಳಿಗೆ ಕೀಲ್ಗಳ ನೋವು ಇದ್ದರೆ 3 ವಾರಕ್ಕಿಂತ ಜಾಸ್ತಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದು ಜುವೆನೈಲ್ ಆರ್ಥರೈಟಿಸ್ ಇರ್ಬೋದು. ನಿಮ್ಮ ಮೂಳೆ ಡಾಕ್ಟರ್ಗೆ ಖಂಡಿತ ತೋರಿಸಿ. ಧನ್ಯವಾದಗಳು.